ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಪ್ರಶಾಸ್ತ್ರ ಶುರುವಾಯ್ತು. ಇನ್ನೇನಿದ್ರು ಸಚಿನ್ ಸುಮನ್ ಕುತ್ತಿಗೆಗೆ 3 ಗಂಟೆ ಹಾಕೋದು ಅಷ್ಟೇ ಬಾಕಿ. ವಾ ಅಲ್ಲಿ ನೋಡ್ರಪ್ಪ ನಮ್ಮ ಹುಡುಗಿ ಮುಗ್ದಾಗ ನಾಚಿಕೆ. ಅವೇ ಹೆಂಗಿದ್ರು ಪೂಜೆ ಮಾಡಿದ್ಯಾ, ಹಂಗೆ ಸಚಿನ್ ಅನ್ಸ್ಕೊಂಡು ಒಂದು ಸಾಂಗ್ ಆಡವೆ. ನಮಗೂ ಚಾಪ್ರ ಕಟ್ಟೋದಕ್ಕೆ ಒಂದು ಜೋಶ್ ಬರ್ತದೆ. ಡೈ ಚಾಪ್ರ ಗರಿತ ತರಲ್ಲ ಅಂದ್ರೆ ಹಾಡ್ ಕೇಳ್ಬೇಕ ನೀಗ? ಏ ಡ್ಯಾಡಿ, ಹಿಂಗೆಲ್ಲ ಎಂಜಾಯ್ಮೆಂಟ್ ಇದ್ರೇನೆ ಮದುವೆ ಕಡೆ ಇನ್ನೂ ಜಾಸ್ತಿ ಆಗೋದು. ನಿನಗೆ ಆಡಕ್ಕೆ ಸಂಕೋಚ ಆದ್ರೆ ಹೇಳವೆ, ನಾನು ಆಡ್ತೀನಿ. ಕಾಳಿ ಅಣ್ಣ, ನಿಮ್ಗೆ ಹಾಡೆಲ್ಲ ಆಡಕ್ ಬರುತ್ತಾ? ಪ್ರೀತ್ ಅವ್ರ ನೆನ್ಸ್ಕೊಂಡ್ರ ಹಾಡು ತಾನಾಗೆ ಬರ್ತದೆ ಕಣವಿ. ಹೌದಾ? ಹಂಗಾರೆ ಆಡು ನೋಡಮ್ಮ. ವಾವ್, ಸೂಪರ್ ಸೂಪರ್ ಕಾಳಿ ಅಣ್ಣ. ಲೇ ಕಳೆ, ಇದನ್ನ ಯಾರಿಗೋಸ್ಕರ ಆಡಿದ್ಲಾ? ಇನ್ಯಾರಿಗೋಸ್ಕರ? ನಮ್ ಸುಮನ್ಗೋಸ್ಕರ ಆಡಿದ್ದು. ನಮ್ ಸುಮ ಖುಷಿಯಾಗಿರ್ಬೇಕು ಅಂತ ಆಡಿದ್ದ. ಥ್ಯಾಂಕ್ಸ್ ಕಾಳಿ. ಈ ನನ್ನ ಮಗ ಯೋನೇ ಹೊಗಳಿದ್ರು ಆ ಮುಸ್ರೆ ಮುತಿ ಬೀಳಕ್ಕಿಲ್ಲ, ಇವನ್ ಬಿಡಕ್ಕಿಲ್ಲ. ಥೂ, ಅದು ಯೋನು ಅಂತ ನನ್ನ ತಮ್ಮನ ಹುಟ್ಬಿಟ್ನೋ. ಹೆಂಗೋ ನೀವೆಲ್ಲರೂ ಹಿಂಗೆ ನಗನಗ್ತಾ ಇದ್ದು ನನ್ನ ಮಗಳ ಮದುವೆನ ಶಾಸ್ತ್ರೋತ್ಸವಾಗಿ ನೆರವೇರಿಸಿದ್ರೆ ಆಟೆ ಸಾಕು. ನೀನೇನು ಯೋಚನೆ ಮಾಡವ, ಇದು ನಮ್ಮ ಅಬ್ಬನ ಕೊನೆ ಆಸೆ. ಎಲ್ಲ ಸಂದಾಗೆ ಆಯ್ತದೆ. ನನ್ ಕೊನೆ ಆಸೆನೂ ಇದೆ ಅಳಿ ಅಂದ್ರೆ. ಏನ್ ನೀನು ಇಂಥ ಹೊತ್ನಾಗ ಎಂತ ಮಾತಾಡ್ತಿದ್ಯೆ? ಹಂಗಲ್ಲ ಪುಟ್ಟಮ್ಮಿ, 2 ಮಕ್ಕಳ ಮದುವೆನಾಗೂ ಕನ್ಯಾದಾನ ಮಾಡೋ ಭಾಗ್ಯ ಸಿಕ್ಲಿಲ್ಲ. ಅದಕ್ಕೆ ಈ ಕೂಸ್ ಮದುವೆನಲ್ಲಾದ್ರೂ ಓಡಾಡಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅಪ್ಪನಾಗಿ ನನ್ನ ಋಣ ತೀರಿಸ್ಕೊಳಮ್ಮ. ಚಿಂತೆ ಮಾಡ್ಬೇಡ ಕಣಯ್ಯ, ನಿನ್ ಜೊತೆ ನಾನು ಇರ್ತೀನಿ. ಇಬ್ರು ಸೇರಿ ಸಂದಾಕ್ ಮಾಡೋಣ. ಮದ್ವೆಯ ಈ ಮನೆಯಾಳಿ ಹಿಂಗೆಲ್ಲ ಹೇಳುತ್ತಾವಳೆ ಅಂದ್ರೆ ನಂಗೆ ಯಾಕೋ ಅನುಮಾನ. ಪುಟಕ, ನಾವು ಹುಡುಗಿ ಕೈಲಿ ದೀಪ ಹಚ್ಚುಮ, ಇವರೆಲ್ಲ ಚಪ್ರ ಹಾಕತಾರೆ. ನೀನ್ ನಡಿ ಬಾ ಸುಮ್ಮ. ಕಟ್ರಪ್ಪ. ಅತ್ತೆ ಕೊನೆ ಆಸೆ ಹಾಗೆ ಈ ಮದುವೆ ಈಡೇರ್ತಿದೆ. ಅತ್ತೆ ಸಾಯ್ತೀನಿ ಅಂತ ಗೊತ್ತಿದ್ದೋ ಏನೋ ಸುಮಾ ಸಚಿನ್ ಪ್ರೀತಿನ ಒಂದ್ ಮಾಡಿದ್ರು. ಇಲ್ಲ ಅಂದಿದ್ರೆ ಸುಮ್ಮ ಮದ್ವೆ ಆಗೋದಕ್ಕೆ ಒಪ್ಕೋತಾನೆ ಇರ್ಲಿಲ್ಲ. ಥ್ಯಾಂಕ್ಸ್ ಅತ್ತೆ. ಏನಾಯ್ತ್ರಿ? ಏನಾಯ್ತು? ಯಾಕೋ ತಲೆ ಸುತ್ತಿದೆ. ತಲೆ ಸುತ್ತಿದ್ಯಾ? ಬೆಳಿಗ್ಗೆ ಏನ ತಿಂದ್ರ? ಇರಿ, ನಾನು ಈಗಲೂ ಕಾರ್ ತಗೋಬತ್ತೀನಿ, ಆಸ್ಪತ್ರೆಗೆ ಹೋಗುವ. ಆಸ್ಪತ್ರೆಗ? ಆಸ್ಪತ್ರೆಯಲ್ಲಿ ನಾನು ಮುಚ್ಚಿಟ್ಟಿರೋ ವಿಷಯ ಗೊತ್ತಾಗೋದ್ರೆ? ಹಿಂಗ್ ತಲೆ ಸುತ್ತ ಬಂದು ನಿಮ್ಗೂ ಬಂಗಾರಂಗೆ ಏನೋ ಆಗ್ಬಿಟ್ರೆ? ಇಲ್ಲ ಇಲ್ಲ, ನಿಮ್ಮಿಬ್ರಿಗೂ ಏನೂ ಆಗ್ಬಾರ್ದು. ಇರಿ ಬಂದ. ನನ್ ಮಾತು ಕೇಳಿ, ನನ್ಗೇನು ಆಗಿಲ್ಲ, ಸ್ವಲ್ಪ ಸುಸ್ತಷ್ಟೇ. ಸ್ವಲ್ಪ ಸುಸ್ತ, ಆಮೇಲೆ ಜಾಸ್ತಿ ಆಯ್ತದೆ ರೀ. ಇಂಥ ಸಮಯದಲ್ಲಿ ಇದೆಲ್ಲ ಸಹಜ. ಸ್ವಲ್ಪ ಜ್ಯೂಸು ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದಾ?
ಸರಿ ರೀ ತಗೋಬತ್ತೀನಿ ಹಾಂ ಹುಷಾರು. ಇವ್ರು ನನಗೆ ಸ್ವಲ್ಪ ಸುಸ್ತಾಗಿದ್ದಕ್ಕೆ ಈ ಥರ ಚಟ್ಪಡಿಸ್ತಿದ್ದಾರೆ. ಇನ್ನು ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಇವ್ರು ಏನ್ ಮಾಡ್ತಾರೋ ಏನೋ. ನೋಡಿ ನೀವು ನನ್ನ ಮ್ಯಾಗ ಗಮನ ಇಟ್ಟು ಅಂದ್ರೆ ನಂಗೇನು ಚಿಂತೆ ಇಲ್ಲ. ಆದರೆ ನೀವು ನಿಮ್ಮ ಹೊಟ್ಟೆ ಇರೋ ನನ್ನ ಬಂಗಾರ ಇಬ್ಬರು ಆರೋಗ್ಯವಾಗಿರಬೇಕು. ನನಗೆ ಬಂಗಾರ ಏಟ್ ಮುಖ್ಯನೋ ನೀವು ಆಟೆ ಮುಖ್ಯ. ಹೊಸಿ ನಿಮ್ಮಾಗ ನಿಗಾ ಇಟ್ಕೊಳ್ಳಿ. ದೇವ್ರು ಹೊತ್ಕೊಂಡಿರೋ ತೇರು ನೀವು ಬಿಗಿಯಾಗಿದ್ರೇ ದೇವ್ರ ಮೆರವಣಿಗೆ ಹೋಗೋದು. ನನ್ನ ಬಂಗಾರನ ನನ್ನ ಕೈ ಸೇರಿಸ್ತಾ ಇದ್ದೀರಾ, ನೀವು ನನ್ನ ಕೈ ಜಾರೋಗ್ಬಾರ್ದು. ಮದ್ಮೇಲೆ ನನಗೇನೋ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡ್ತೀರಾ? ಬಾಯಿ ಮಾತ್ಕೊಂಡೆಲ್ಲ ಮಾತಾಡಬೇಡಿ. ಆಗಲೇ ಈ ಕಂಟಿ ಇಬ್ಬರನ್ನ ಕಳ್ಕೊಂಡು ಸೋತೋಗ್ಬಿಟ್ಟವನೆ. ನಿಮ್ಮ ಕೈ ಏನಾದ್ರೆ ಈ ಕಂಟಿ ಬದುಕಿ ಆಗಿಲ್ಲ ರೀ. ಬಿಡ್ತು ಅನ್ರಿ, ನೀವು ನಮ್ಮ ಮಗುಗೋಸ್ಕರ ಆದ್ರೂ 100 ಕಾಲ ಸುಖವಾಗಿರ್ಬೇಕು. ಮಗುಗೋಸ್ಕರ ಮಾತ್ರ ನಿಮಗೋಸ್ಕರ ನಾನು ಬದುಕಿರ್ಬೇಕು. ನೀವಿದ್ರೇನೆ ನಾನು. ಸರಿ ಈಗ ಇದೆಲ್ಲ ಬಿಡಿ, ಏನು ಕೆಲಸ ಮಾಡ್ತೀರಾ ಇಷ್ಟೊಂದು ತಗೊಳ್ಳಿ. ಬನ್ನಿ ಮಲ್ಗಿ. ನನಗೆ ನನ್ನ ಗಂಡನ ಮುಖ್ಯ, ನನ್ನ ಮಗುನು ಮುಖ್ಯ. ದೇವ್ರೆ, ಇವರಿಬ್ಬರಿಂದ ನನ್ನ ದೂರ ಮಾಡಬೇಡ ಪ್ಲೀಸ್. ನಿಮಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಡೆಲಿವರಿ ಟೈಮಲ್ಲಿ ಮಗುಗೆ ಜನ್ಮ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಆ ಮಗುನ ಅಬಾರ್ಟ್ ಮಾಡೋದೇ ಒಳ್ಳೆಯದು. ಅಕಸ್ಮಾತ್ ಮಗು ಹೆಲ್ತಿಯಾಗಿ ಗ್ರೋ ಆಗಿ ಡೆಲಿವರಿ ಟೈಮಲ್ಲಿ ನಿಮ್ಮ ಜೀವಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಮಗುನಿಟ್ಕೊಳ್ಳೋದು ಒಳ್ಳೇದಲ್ಲ.